ಎಷ್ಟೊಂದು ಮೀನು ವೇಸ್ಟಿಗೆ ಹೋಗುತ್ತೆ ಅಲ್ವಾ? ನನಗೂ ಗೊತ್ತಿರ್ಲಿಲ್ಲಪ್ಪ. ಎಂತ ಮೀನು ಅಣ್ಣ? ಸೊರಾಗಿ ಬೋಟಲ್ಲಿ ಕಬ್ಬಣದಲ್ಲಿ ಮಾಡ್ತಾರಂತ ಇವತ್ತೇ ನನಗೆ ಗೊತ್ತಾಗಿತ್ತು. ನೋಡಿ ನೋಡಿ, ಅಕ್ಕಿ ಇದ್ದಂಗಿದೆ. ಕರೆಕ್ಟಾಗಿ ನಿನ್ನೆಷ್ಟು ಉದ್ದ ಐತೆ ಶಶಿ? ಫ್ರೆಂಡು ದೀಕ್ಷಿತ್ ಸಾಂಗ್ ಐತಲ್ಲ ಮಚ್ಚ, ಏನು ಹೇಳೋದು? ಯಾರಿಗೂ ಜೀವಕ್ ಜೀವ ಕೊಡ್ತೀನಿ ನಾನು, ಜೀವಕ್ಕಿಂತ ದೋಸ್ತಿ ನೀನು. ಇದೇ ಮಾತುಗಳನ್ನ ಸತಿ ಬೇರೆದಕ್ಕೂ ಬೈದಿರ್ತೀಯ. ಸೊ ಬನ್ನಿ, ಇವಾಗ ನಮ್ಮ ಫ್ರೆಂಡ್ ಸಿಕ್ಕಿದ್ದಾನೆ. ಸೊ ಏನು ಬ್ಲಾಗ್ ಅಂತ ಹೇಳಿ ನೆಕ್ಸ್ಟ್ ಹೇಳ್ತೀನಿ. ನೋಡಿ, ಮಂಗಳೂರು ಮಾರ್ಕೆಟಿಗೆ ಬಂದಿದ್ದೀವಿ. ಸಾಕ್ಸ್ ನೋಡ್ತಿದ್ದಾನೆ ಗೈಸ್, ಸಾಕ್ಸ್ ಗೈಸ್. ಇಬ್ಬರಿಗೂ ಒಂದೊಂದು ಟೊಪ್ಪಿ ತಗೊಂಡು ಹೋಗ್ತಿದ್ದೀವಿ. ಇವಾಗ ಮಂಗಳೂರಲ್ಲಿ ಹೆವಿ ಬಿಸಿಲಿದೆ. ಸತ್ತಿ ಇವಾಗ ಉಡುಪಿ ಕಡೆ ಹೋಗ್ತಾ ಇದ್ದೀವಿ. ಸೊ ಉಡುಪಿಲಿ ಸುಮಾರು ಜನ ಮೀಟ್ ಮಾಡೋಕ್ಕಿದೆ ಅಲ್ಲ ಮಚ್ಚ, ಕಾಂಟ್ಯಾಕ್ಟ್ ಇದ್ದಾರೆ ಒಬ್ಬರು. ಸೊ ಅವ್ರನ್ನ ಮೀಟ್ ಮಾಡಿ ಎಲ್ಲಿ ಹೋಗೋದು ಅಂತ ಹೇಳ್ತೀವಿ. ನಾವಿಲ್ಲಿ ಉಡುಪಿಗೆ ಬರೋಕ್ಕೆ ಕಾರಣನೇ ಕಂಡಕ್ಟ್ರು. ಸೊ ಇವರು ನಮ್ಮ ಸೀನಿಯರ್ ಇದ್ದಾರಲ್ಲ, ಅವ್ರ ನೆಂಟರು. ಸೊ ಬನ್ನಿ ಇವಾಗ ಇವ್ರ ಜೊತೆ ಒಂದು ರೌಂಡ್ ಹೋಗೋಣ. ಸೊ ನೋಡಿ ಇವರೇ ಗೈಸ್, ಏನಾಗುತ್ತೆ ಗೊತ್ತಿಲ್ಲ. ನಾವು ಏನೇನೋ ಅಂದ್ಕೊಂಡು ಬಂದಿದ್ದೀವಿ ಉಡುಪಿವರೆಗೂ ಕಷ್ಟಪಡ್ಕೊಂಡು. ಸೊ ಇಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ. ಅಂತ ಅಂದರೆ ಒಂದು ದಿನಕ್ಕೆ ಹೋಗಿ ಬರುತ್ತೆ ಅಂತ ಅಂತಿದ್ರು ಬೋಟು, ಬಟ್ ಇವಾಗೇನೋ 2 ದಿನ ಅಂತ ಅಂತಿದ್ದಾರೆ. ಸೊ ನೋಡ್ಬೇಕು ಏನಾಗುತ್ತೆ ಅಂತ. ಗೈಸ್, ನಾವೇನು ಅಂದ್ಕೊಂಡು ಬಂದಿದ್ವಿ ಅದು ಫೈನಲಿ ಕಂಪ್ಲೀಟ್ ಆಗಲಿಲ್ಲ. ಸೊ ನಮಗೆ ಇಲ್ಲಿಗೆ ಬರೋಕ್ಕೆ ಕಾರಣ ಆಗಿದಂತ ಈ ಅಣ್ಣನ ಹತ್ರ ಒಂದು ಸ್ವಲ್ಪ ವಿಡಿಯೋ ಹಿಡಿದು ಮಾತಾಡೋಣ. ಮಾತಾಡಿ. ಹೆಸರು ಸದಾನಂದ. ನಾನೊಂದು ಸುಮಾರು 25 ವರ್ಷದಿಂದ ಮಾಡ್ತಿದ್ದೇನೆ. ಪ್ಲಾನ್ ಸಕ್ಸಸ್ ಆಗ್ಲಿಲ್ಲ, ಇರ್ಲಿ ನೆಕ್ಸ್ಟ್ ಟೈಮ್ ಸಿಗ್ತೀವಿ. ನೆಕ್ಸ್ಟ್ ಟೈಮ್ ಯಾವಾಗ ಬರ್ಬೋದು? ನೆಕ್ಸ್ಟ್ ಟೈಮ್ ನಾನು ರಜೆಯಲ್ಲಿ ಇರುವಾಗ ನೀವು ಕಾಲ್ ಮಾಡಿ, ನಾನು ರೆಡಿ ಇರ್ತೇನೆ. ಎಲ್ಲ ವ್ಯವಸ್ಥೆ ಮಾಡುವ. ಓಕೆ ಓಕೆ. ಕೋಡಿ ಬೆಂಗ್ರೆ, ಅಡ್ಡೆ ಬೆಂಗ್ರೆ, ಮತ್ತೆ ಇದು ಉಂಟಲ್ಲ ಸೈಂಟ್ ಮ್ಯಾರೀಸ್ ಐಲ್ಯಾಂಡ್, ಅಲ್ಲಿಗೆಲ್ಲ ಹೋಗಿ ಎಲ್ಲ ವ್ಯವಸ್ಥೆ ಮಾಡುವ. ಏನೋ ಅನ್ಕೊಂಡು ಬಂದಿದ್ದೇವೆ, ಕಷ್ಟ ಪಡ್ಕೊಂಡು ಬೆಂಗಳೂರಿಂದ ಬಂದಿದ್ದೆ. ಸೊ ಏನಂತ ಅಂದರೆ ಒಂದು ಬ್ಲಾಗ್ ಮಾಡಬೇಕು ಅಂತ ಹೇಳಿ. ಸೊ ಏನಂತ ಅಂದರೆ ಬೋಟ್ ಒಳಗಡೆ ಹೋಗಿ ಲೈಫಲ್ಲಿ 1 ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡ್ಬೇಕಂತಿದ್ದೆ. ಬಟ್ ನಿನ್ನೆ ಒಂದಿನ ಕರ್ಕೊಂಡು ಹೋಗಿ ಬರ್ತೀವಿ ಅಂದರೆ ಇವತ್ತು 2 ಡೇಸ್ ಆಗ್ತಿದೆ ಅಂತಿದ್ದಾರೆ. ಇದು ಇಲ್ಲಿ ವೇಸ್ಟ್ ಆಗ್ಬಿಡ್ತು, ಹೆವಿ ಬೇಜಾರಾಗ್ತಿದೆ. ಏನು ಮಾಡಬೇಕು ಏನಂತಲೇ ಗೊತ್ತಾಗ್ತಿಲ್ಲ. ಯೂಟ್ಯೂಬರ್ದು ಲೈಫು ತುಂಬ ಕಷ್ಟ ಇದೆ, ಈಸಿ ಇಲ್ಲ ಗೈಸ್, ಹೇಳ್ದಷ್ಟು ಈಸಿ ಇಲ್ಲ ಗೈಸ್. ನಾವು ಇವಾಗಿದ್ದೀವಿ ಮಂಗಳೂರು ಫಿಶ್ ಮಾರ್ಕೆಟ್. ನೋಡಿ ಇಲ್ಲಿ ಥರದಂಥ ಮೀನುಗಳು. ಬಾಂಗ್ಡಾ ಮೀನು, ಬಾಂಗ್ಡಾ ಗೈಸ್. ಕಪ್ಪೆ ಚಿಪ್ ನೋಡಿ, ಹೇಳ ಹೆಂಗಂಟಿ ಇದು ಕೆಜಿ? ಯಾವ್ದು ಬೇಕು? ಕೆಜಿಗೆ 100 ರೂಪಾಯಿ. ಇದು ಬಾಂಗ್ಡಾ ಅಲ್ಲ? ಸೊ ಏನು ವಿಷಯ ಅಂತ ಅಂದರೆ ಟಿಫನ್ ಎಲ್ಲ ತಿನ್ಕೊಂಡು ಇವಾಗ ಡಕ್ಕೆಗೆ ಹೊರಟಿದ್ದೀವಿ. ಸೊ ನಮಗೆ ಬೋಟಲ್ಲಿ ಹೋಗೋಕ್ಕೆ ಪರ್ಮಿಷನ್ ಸಿಗಲಿಲ್ಲ. ಪರ್ಮಿಷನ್ ಸಿಕ್ಕಿತ್ತು, ಬಟ್ ಅವ್ರು 2 ಡೇಸ್ ಹೋಗ್ತಾರಂತೆ. ಸೊ ನಾವು 1 ದಿನ ಹೋಗಿ ಬರೋಂಥ ಬೋಟನ್ನು ನೋಡ್ತಾ ಇದ್ವಿ. ಹೇಗಿರುತ್ತೆ, ಏನು ಬೋಟ್ಗಳು ಯಾವ ರೀತಿ ಇರುತ್ತೆ, ಫಿಶಸ್ ಇದ್ದರೆ ಫಿಶಸ್ ತೋರಿಸ್ತೀನಿ. ಸೊ ನೆಕ್ಸ್ಟು ಇನ್ನು ಯಾವಾಗಾದ್ರು ಟೈಮ್ ಸಿಕ್ಕಿದಾಗ ಬೋಟಲ್ಲಿ ಹೋಗೋಂಥ ವ್ಯವಸ್ಥೆ ಮಾಡ್ಕೋಬೇಕು. ಸೊ ಬನ್ನಿ ಇವಾಗ ನಮ್ಮ ಪಯಣ ಡಕ್ಕೆ ಕಡೆಗೆ. ನೋಡಿ ಫುಲ್ಲು ಬೋಟ್ಗಳು, ಎಲ್ಲ ಮೀನು ಹಿಡಿಯಕ್ಕೆ ಹೋಗಿದ್ದವರು ಬಂದಿದ್ದಾರೆ. ಸೊ ಅಲ್ಲಿ ಮೀನನ್ನ ಕೆಳಗೆ ಹಾಕ್ತಿದ್ದಾರೆ. ಬಾದೀಕ್ಷಿ ನೋಡಿ, ಲೈಸ್ ಎಲ್ಲ ಬೋಟಲ್ಲಿ ತಗೊಂಡು ಹೋಗ್ತಾರೆ. ಮಂಗಳೂರು ಹಾರ್ಬರ್ ತಾನೇ ಇದೆ, ಅದಕ್ಕೆನಾ? ನೋಡಿ ಇಲ್ಲಿ ಎಲ್ಲ ಫಿಶ್ಗಳು ಬಂದಿದ್ದಾವೆ. ಎಂತೆಂಥ ಮೀನುಗಳ ಗೊತ್ತಿಲ್ಲ. ಸೊ ನೋಡಿ ಎಲ್ಲ ಆರಾಮಾಗಿ ಮಲಗಿದ್ದಾರೆ ಬೆಳಗ್ಗೆ ಎಲ್ಲ ಹೋಗಿ. ರೈಸ್ ನೋಡಿ, ಇಲ್ಲೊಂದು ದೊಡ್ಡ ಬೋಟ್ ಬರ್ತಾ ಇದೆ ಮೀನು ಹಿಡ್ಕೊಂಡು. ಇಲ್ಲೊಂದು ದೊಡ್ಡ ಮೀನು. ಸೊ ನೋಡಿ ಇಲ್ಲೆಲ್ಲ ಫಿಶ್ಗಳು, ಎಂತ ದೊಡ್ಡ ಫಿಶ್ ಇದಾವೆ ನೋಡಿ. ಇದು ಅಂಜಲ್ ಅನ್ಸುತ್ತೆ, ಎಲ್ಲ ಕಡ್ದಿಟ್ಟಿದೆ. ಓಕೆ, ಈ ಥರ ಲೋಡ್ ಮಾಡಿ ಸೊ ಇದಕ್ಕೆ ಐಸ್ ಹಾಕ್ತಾರೆ. ಸೊ ಇದೆಲ್ಲ ಕುಂದಾಪುರ, ಬೆಂಗಳೂರು ಅದಕ್ಕೆಲ್ಲ ಟ್ರಾನ್ಸ್ಫರ್ ಆಗುತ್ತೆ. ಎಲ್ಲ ಕ್ಲಾಸ್ ಎಂಕೆ ಮುಸ್ತರ್ತೆ
ಎಲ್ಲಿಗಣ ಇದು ಮೀನು ಎಲ್ಲಿ ಹೋಗೋದು ಚೆನ್ನೈ ಎಂತ ಮೀನಣ್ಣ ಇದು ಇವೆಲ್ಲ ಮೀನುಗಳು ಹಿಡ್ಕೊ ಬಂದಿರೋದು ಇವಾಗ ಪ್ಯಾಕಿಂಗ್ ಆಗಿ ಹೋಗ್ತಿರೋದು ಅಲ್ವಾ ಇವೆಲ್ಲ ಚೆನ್ನೈ ತಮಿಳ್ನಾಡು ಕರ್ನಾಟಕ ಬೆಂಗಳೂರು ಎಲ್ಲೆಲ್ಲ ಹೋಗ್ತವೆ ಗೈಸ್ ಭಾರತ್ ಪೆಟ್ರೋಲಿಯಂ ಸೊ ಪೆಟ್ರೋಲ್ ಪಂಪ್ ಇದೆ ಡೀಸೆಲ್ ಅನ್ಸುತ್ತಿದೆಲ್ಲ ಹೌದು ಡೀಸೆಲ್ ಸೊ ಏನಕ್ಕಂತ ಅಂದ್ರೆ ಈ ಬೋಟ್ಗಳಿಗೆಲ್ಲ ಡೀಸೆಲ್ ಅಲ್ಲೇ ಓಡೋದಲ್ವಾ ಸೊ ಅದಕ್ಕೋಸ್ಕರ ಡೀಸೆಲ್ ಪೆಟ್ರೋಲ್ ಸೊ ಅಲ್ಲಿ ಕಾಣಿಸ್ತಿದೆಯಲ್ಲ ಅದೆಲ್ಲ ವೇಸ್ಟೇಜ್ ನೀರು ಎಷ್ಟು ಉದ್ದ ಇದೆ ನೋಡಿ ನೀವೇ ಇಲ್ಲೂ ಕಾಣಿಸ್ತಿದೆಯಲ್ಲ ಸುತ್ತಾನು ಬೋಟ್ಗಳೇ ಸೊ ಒಂದು ಬೋಟ್ ಹೋಗ್ತಿರುತ್ತೆ ಒಂದು ಬೋಟ್ ಬರ್ತಿರುತ್ತೆ ಎಂತ ಮೀನಣ್ಣ ಇದು ತೊಂದೆ ಎಲ್ಲಿ ಹೋದಿವೆಲ್ಲ ಫ್ಯಾಕ್ಟ್ರಿಗ ಎಲ್ಲಿಗೆ ಮೀನುಗಳು ತಿಂತಾರೆ ಅಂತ ಅನ್ಕೊಂಡ್ರೆ ತಿನ್ನಲ್ಲ ಅಂತಲ್ಲ ಅವರು ಅದು ವೇಸ್ಟಿಗೆ ಅಂತಲ್ಲ ಇವೆಲ್ಲ ತಿಂತಾರೆ ಇವೆಲ್ಲ ನಮ್ಮ ಸೈಡ್ ಬರ್ತಾವಲ್ಲ ಸೀಗಡಿ ಹೋಗ್ತದೆ ಸೀಗಡಿ ಎಲ್ಲ ಇವೆಂತ ಜಬ್ಬು ಜಬ್ ಮೀನ್ ಸೀಗಡಿ ಹೋಗ್ತದೆ ಇದು ನಾನಾ ತರ ಸಾವಿರಾರು ರೀತಿಯಾದಂತ ಮೀನುಗಳು ಫ್ರೆಶ್ ಮೀನು ದೀಕ್ಷಿ ಓಯ್ ಚೆನ್ನಾಗ್ ಉಂಟಲ್ಲ ನೋಡ್ಲಿಕ್ಕೆ ಸಣ್ಣ ಮೀನು ಕಬ್ನ ಅದೇನಾ ಕಬ್ನ ಆದ್ರೆ ಮುಳುಗಲ್ಲ ಏನಲ್ಲಿ ಕಬ್ನ ಅಲ್ಲ ಇದು ಯಾವ್ದ್ರಿಂದ ಮಾಡಿರ್ತಾರಣ್ಣ ಯಾವ್ದ್ರಿಂದ ಮಾಡಿರ್ತಾರೆ ಕಬ್ಣನ ಕಬ್ಣ ಮುಳುಗಲ್ವಾ ಬೋಟನ್ ಕಬ್ಣದಲ್ಲಿ ಮಾಡ್ತಾರಂತ ಇವತ್ತೇ ನನಗೆ ಗೊತ್ತಾಗಿದೆ ನಾನು ಈ ಪ್ಲೇವುಡ್ ಗಳು ತರದ್ ಬರ್ತಾವಲ್ಲ ದೊಡ್ಡ ದೊಡ್ಡ ಹಾರ್ಡು ಸೊ ನೋಡಿ ಮೀನುಗಳು ಇವೆಲ್ಲ ಬಂದಿರೋದ್ ಮಚ್ಚ ಇವಾಗ ಅಪ್ಪ ಎಷ್ಟು ದೊಡ್ಡ ಫಿಶ್ ಇದೆಲ್ಲ ವೇಸ್ಟಿಗ ಆಂಟಿ ವೇಸ್ಟಿಗ ತಿನ್ನಕ ಇದು ಏನ್ ತಿನ್ನಕ್ಕೆ ಮನುಷ್ಯರು ತಿನ್ನಕ ಇವೆಲ್ಲ ಇವು ಫ್ರೆಶ್ ಅನ್ಸುತ್ತೆ ನೋಡಿ ಅಲ್ವಾ ಇದು ನೋಡಿದ್ರೆ ಏನ್ ಫೀಲ್ ಅನ್ಸುತ್ತೆ ಹೇಳಿ ಓದ್ತಿಗೆ ಹಕ್ಕಿ ಇದ್ದಂಗೆ ಐತಲ್ಲ ಮಚ್ಚ ಇದು ಹಕ್ಕಿ ನೋಡಿ ನೋಡಿ ಹಕ್ಕಿ ಇದ್ದಂಗೆ ಇದೆ ಹಕ್ಕಿ ಮೀನು ಏನೋ ಇಷ್ಟೊಂದು ಮೀನು ವೇಸ್ಟಿಗೆ ಹೋಗುತ್ತೆ ಅಲ್ವಾ ನನಗೂ ಗೊತ್ತಿರ್ಲಿಲ್ಲಪ್ಪ ಮೀನುಗಳಿದಾವಲ್ಲ ಇವೆಲ್ಲ ವೇಸ್ಟ್ಗೆ ಹೋಗೋದು ಕೋಳಿ ಫುಡ್ ಇದೆಂತ ಮೀನಣ್ಣ ಬೊಂಡಾಸ್ ಮೀನ್ ಬೊಂಡಾಸ್ ನೋಡಿ ಇದು ಹೆಂಗಿದೆ ಎಂತ ಮೀನಣ್ಣ ಇದು ಬಾಣ ದೋಳಿ ಮೀನಂತೆ ಯಾರು ತಿನ್ನಾರ ನೋಡಿ ಇಲ್ಲಿ ಹೆಂಗಿದೆ ಮೀನಿದು ಎಂತ ಮೀನಣ್ಣ ಇದು ಸೊರಾಗಿ ಇದೆ ನೋಡಿ ಬಾಂಗಡ ಅಲ್ಲ ಇದು 180 ಕಣ್ಣೆ ಹೊರಗೆ ಬಂದಿದೆ ಮೀನು ಕರೆಕ್ಟಾಗಿ ನಿನ್ನೆಷ್ಟು ಉದ್ದ ಐತೆ ಶಶಿ ಹೊಸ ಫಿಶ್ ಅವನೇ ಕ್ಯಾಪ್ಟನ್ ಅನ್ಸುತ್ತೆ ಹೌದು ಬಿದ್ದಿಗೆದ್ದೀಯೋ ಬ್ರೋ ನಿಮ್ಮ ಹೆಸರು ರೋಫ್ ಅಂತನಾ ಇದೆಲ್ಲ ಕ್ಯಾಬಿನ್ ಸೊ ಫಿಶ್ ಎಲ್ಲ ಇಲ್ಲೆಲ್ಲ ಐಸ್ ಹಾಕ್ತೀರಣ್ಣ ಮುಂದೆ ಐಸ್
ಮುಂದೆ ಐಸ್ ತುಂಬ್ತಾರೆ, ಅದು ಐಸ್ ತುಂಬ್ತಾರೆ ಅಲ್ಲಿ. ಅದರಲ್ಲ ಅದು ಐಸ್ ಆಗಿ ಹೋಗ್ತಾರೆ. ಓಕೆ. ಮತ್ತೆ ಮೀನ್ ಸಿಗ್ತಾರಲ್ಲ ಅದಕ್ಕೆ ಐಸ್ ಆಗಿ ಬಾಕ್ಸ್ ಹಾಕಿ ಎಷ್ಟು ದಿನ ಹೋಗಿ ಬಂದಿದ್ದು? ಇದೊಂದು 4 ದಿವಸ 5 ದಿವಸ ಎಲ್ಲ ಬರ್ತಾರೆ. ಹೌದಾ? ಸೀಸನ್ ಸ್ಟಾರ್ಟ್ ಆಗ್ತದಲ್ಲ, ಹಾಂ. ಆವಾಗ ಹೋಗಿ ಒಂದಿನದಲ್ಲಿ ಬರ್ತಾರೆ. ಸೊ ಗೈಸ್ ನೋಡಿ ಇದೆಲ್ಲ ಇದೆಯಲ್ಲ, ಸೊ ಅಲ್ಲಿ ಐಸ್ ತುಂಬ್ತಾರೆ. ಸೊ ಇಲ್ಲೆಲ್ಲ ಈ ರೀತಿ ಇಟ್ಕೊಬಂದು ಫಿಶಸ್ ಸಿಂಕಿದ ತಕ್ಷಣ ಇಲ್ಲೆಲ್ಲ ಐಸ್ ಹಾಕಿರ್ತಾರೆ. ಇದೆಲ್ಲ 4 ದಿನದ ಮೀನು. ಇದು ಯಾವ ಮೀನಣ್ಣ? ಇದು ಕೇದಲ್ ಅಂತ. ಕೇದರ್. ಓಕೆ. ಹಿಂದಿಯಲ್ಲಿ ಬೋಗಡಿ ಅಂತಾರೆ. ಬೋಗಡಿ. ಹಾಂ. ಎಷ್ಟು ಕೆ ಜಿ ಇರ್ಬೋದು? ಇದೊಂದು 2-2.5. ಎಷ್ಟು ಕೆ ಜಿ ತನಕ ಹಿಡಿತೀರಣ್ಣ ಎಷ್ಟು ಯಾವುದು ಮೀನುಗಳು? ದೊಡ್ಡ ಮೀನು ಅಂದರೆ ಮೀನ್ ಸಿಕ್ತಾಗೆ ಅಂದಾಜು ನಿಮಗೆ ಎಷ್ಟು ಕೆ ಜಿ ದೊಡ್ಡ ಮೀನು ಸಿಕ್ಕಿರೋದು? ಹೇಳಲಿಕ್ಕಾಗಲ್ಲ, ಒಂದು 25-26 ಕೆ ಜಿದು ಮೀನು ಸಿಗ್ತವೆ. ಸಿಕ್ಕಿದಾಗೆ. ಹೌದಾ? ಸೊ ಗೈಸ್ ನೋಡಿ ಇವೆಲ್ಲ ಇದಾವಲ್ಲ, ಸೊ ಫುಲ್ಲು ಕೋಲ್ಡ್ ಇದೆ ಇದು. ಯಾಕಂತಂದರೆ ಐಸ್ ಹಾಕಿದ್ರಲ್ವಾ. ಸೊ ನೋಡಿ ಅದ್ಯಾವುದು ಅಂಜಲ್ಲ? ಅಂಜಲ್ ಫಿಶ್ ಈ ರೀತಿ ಇರುತ್ತೆ ಬೋಟ್ ಒಳಗಡೆ ಕ್ಯಾಬಿನ್ನು. ಸೊ ಇಲ್ಲಿ ಏನು ಮಾಡ್ತಾರೆ ಅಂತ ಅಂದರೆ ಫಿಶ್ ಎಲ್ಲ ಇಕ್ಕಾದ್ಮೇಲೆ, ಸೊ ಇದೆಲ್ಲ ಮುಂಚೆನೇ ಐಸ್ ಇಲ್ಲಿಗೆ ಹಾಕೊಂಡಿರ್ತಾರಲ್ಲ. ಅಲ್ಲ, ಐಸ್ ಹಾಕಿ ಅದ್ರ ಮೇಲೆ ಮೀನು ಹಾಕ್ತಾರೆ, ಅದ್ಮೇಲೆ ವಾಪಸ್ ಐಸ್ ಹಾಕ್ತಾರೆ. ಹಾಂ. ಅದಕ್ಕೆ ಮಾಡ್ತಾ ಗೈಸ್ ನೋಡಿ ಇಲ್ಲಿ ಮೇಲ್ಗಡೆ ಬಂದಿದ್ದೀವಿ. ಸೊ ಅಲ್ಲೊಂದು ಬೋಟ್ ಹೋಗ್ತಾ ಇದೆ. ಸೊ ಇಲ್ಲಿ ನೋಡಿ ಇಲ್ಲಿ ಬೋಟ್ ಒಳಗಡೆ ಇರೋ ಕ್ಯಾಬಿನ್. ವಾವ್, ಎಷ್ಟು ಸಖತ್ತಾಗಿದೆ ನೋಡಿ ಗೈಸ್. ಸೊ ಇದೆ ಡ್ರೈವರ್ ಸೀಟು. ಶ್ರೀ ಚೌಡೇಶ್ವರಿ ವಾಹನದ ಐಶ್ವರ್ಯ. ಮಲ್ಗಕ್ಕೆ ಮಚ್ಚ ದೀಕ್ಷೆ ಗೊತ್ತಾಗ್ತಾ ಇಷ್ಟಾಗಿತ್ತು. ಸೊ ಇವಾಗ ಇದೆಲ್ಲ ನೋಡಿ ಇಲ್ಲಿ ಇವರು ಮಲ್ಕೊಳಕ್ಕೆ ಒಳ್ಳೆ ಗಂಜಿ ಊಟ, ಬಿಸಿಲಕ್ಕಿ ಗಂಜಿ. ಸೊ ನೋಡಿ ಇಲ್ಲಿ ಎಷ್ಟು ಬೋಟ್ಗಳಿದ್ದಾವೆ. ಸೊ ಇವರೆಲ್ಲ ಇಲ್ಲೇ ಊಟ ಮಾಡ್ತಾರೆ. ಸೊ ಇವೆಲ್ಲ ಇದಾವಲ್ಲ ರೋಪ್ಗಳು ಹಾಕೋಕ್ಕೆ. ಬಲೆ ನೋಡು ಮಚ್ಚ ಹೆಂಗೈತಿ. ಆದರೆ ಇವ್ರ ಜೀವನನೂ ಒಂಥರ ಕಷ್ಟನೇ ಅಲ್ಲ ದೀಕ್ಷೆ? ಹಾಂ. ಸೊ ನೋಡಿ ಅಲ್ಲಿ ಅವ್ರ ಕ್ಯಾಪ್ಟನ್ ಅನ್ಸತ್ತೆ. ಮೇಲೋಗಿ ಮೇಲ್ಗಡೆ ವ್ಯೂ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ. ಸುತ್ತಾನು ಬೋಟ್ಗಳೇ. ಎಷ್ಟು ದೂರ ನೋಡಿದ್ರು ಬೋಟ್. ತಲೆ ಸುತ್ತರಂಗೆ ಆಗ್ತೈತಾ? ಹೆಂಗಾಗುತ್ತಲ್ಲ ಒಂಥರ. ಕನ್ನಡಲ್ಲ ಒಂದು ಬೋಟ್ ಹೋಗ್ತೈತಿ. ಒಂದು ಬೋಟ್ ಬಂತು ನೋಡಿ ಗೈಸ್. ಬೋಟ್ ಬರ್ತಾನೆ ಇರ್ತಾವೆ. ಇದೊಂಥರ KSRTC ಬಸ್ ಸ್ಟ್ಯಾಂಡ್ ಇದ್ದಂಗೆ ಎಲ್ಲನ ಸುಮಾರು ದೂರ ಹೋಗ್ತಾರಲ್ಲ ಮಚ್ಚ. ಅಂದಾಜು ಎಷ್ಟು ಕಿಲೋಮೀಟ್ರ್ ಹೋಗೋದು? 6-7 ಗಂಟೆ ಜರ್ನಿ ಅಂತ ಮರಬೋದು ಅಂದ್ರೆ ಅವರು. ಒಳಗೆ ಫುಲ್ಲು ಕೋಲ್ಡ್ ಮಚ್ಚ. ಗೈಸ್ ನಾವು ನೋಡಿ ಮೀನು ಸಿಕ್ತು ಅಂತೇಳಿ ಮೀನು ತಿಂತೀವಿ. ಬಟ್ ಎಷ್ಟು ಜನ ಪರಿಶ್ರಮ ಇರುತ್ತೆ ನೋಡಿ. ನಮಗೆ ಬಂದು 1 ಗಂಟೆ ಆಯಿತು. 1 ಗಂಟೆಗೆ ಮೀನು ಸ್ಮೆಲ್ಲಲ್ಲಿ ನಿಲ್ಲಕ್ಕಾಗ್ತಿಲ್ಲ. ಇವರು ದಿನಗಟ್ಟಲೆ ವರ್ಷಗಟ್ಟಲೆ ಇದೇ ಮೀನಲ್ಲಿದ್ದು ಸ್ಮೆಲ್ ಕುಡಿದು ಯಪ್ಪ ದೇವ್ರೆ, ಯಾವುದು ಈಸಿನೇ ಇಲ್ಲ, ಎಲ್ಲ ಕಷ್ಟ ಇದೆ. ನೀವೇ ಓಡಿಸೋದ ಬೋಟು? ಅಲ್ಲ, ನಂಬರ್ ಇರ್ತದೆ. ಒಂದೊಂದು ನಾವು ಫ್ರೆಂಡ್ಸ್ ಇರಲ್ಲ, ನಾವೊಂದು ಗ್ರೂಪ್ ಮಾಡ್ತೇವೆ. ನಂಬರ್ ಹಾಕಿ ಆ ತರ ಒಂದು ಗ್ರೂಪ್ ಹಾಕಿ ನಂಬರಲ್ಲಿ ಮಾತಾಡ್ತಾ ಇರ್ತಾರೆ ಅವರು. ಅಂದ್ರೆ ಇಲ್ಲಿರೋರ್ ಜೊತೆ? ಇಲ್ಲಿ ಅವ್ರ ಜೊತೆ ಪಟ್ಟಿಯಲ್ಲಿ ಅವರೇ ಬೇರೆ ಬೇರೆ ಬೋಟ್ ಇರ್ತಾರಲ್ಲ. ಇನ್ನಾಗ ನಾನು ನನ್ನ ಫ್ರೆಂಡ್ ಮತ್ತೆ ಬೋಟ್ ಇರ್ತಾನೆ, ಆ ಬೋಟ್ ಮಾತಾಡ್ತಾ ಇರ್ತಾರೆ. ಹೇಗೆ ಮೀನು ಹೇಗೆ ಉಂಟು, ಎಲ್ಲಿ ಹೇಗೆ ಹೇಗೆ ಅಂತ ಕೇಳ್ತಾ ಇರ್ತಾರೆ. ಹೌದಾ? ಆ ತರ. ಫಿಶ್ ಹಿಡಿಯಕ್ಕೆ ಎಷ್ಟು ದೂರ ಹೋಗ್ತಾರಣ್ಣ? ಕಿಲೋಮೀಟರ್ ಅಂದ್ರೆ ಹೇಳ್ಲಿಕ್ಕೆ ಆಗಲ್ಲ. ಅವರು ಒಂದೊಂದ್ಸಲ ಗೋವಾ ಈ ಕಡೆ ಕೇರಳ ಆ ಕಡೆ ಹೋಗ್ತಾರೆ. ಮೀನು ಇದ್ದಾಗ ಇಲ್ಲಿ ಹತ್ತಿರ ಇದ್ರೆ ಹತ್ತಿರ ಹೋಗ್ತಾರೆ, ಮೀನು ಇಲ್ಲ ಇದ್ರೆ ದೂರ ಹೋಗ್ತಾರೆ. ಅಲ್ಲಿ ಇದೆಯಲ್ವಾ ಅದು ಮ್ಯಾಪು, ಅದು ಫುಲ್ಲು ಸಿ ಒಳಗಡೆ. ಇಲ್ಲಿ ನೋಡಿ, ಇಲ್ಲಿ ಫುಲ್ಲು ಒಂಥರ ಸಣ್ಣ ಸಣ್ಣ ಗುಂಪು ತರ ಇರ್ತಾವ. ಅವಾಗ ಮೀನ್ ಜಾಸ್ತಿ ಇದೆ ಅಂತ ಬೋಟ್ ನಿಲ್ಸ್ತಾರಂತೆ. ಸಣ್ಣ ಮೀನು ಇರ್ತದೆ, ದೊಡ್ಡ ಮೀನು ಇರ್ತದೆ. ನಂಬರ್ ಎಷ್ಟು ಬೀಳ್ತದೆ ಆ ಲೆಕ್ಕದಲ್ಲಿ ಮೀನು ಕಾಣುತ್ತೆ.
ನಿಲ್ಸ್ತಾರಲ್ಲ ಅಲ್ಲಿ ಅಲೆಗೆಲ್ಲ ಏನ್ ಈ ತರ ಹಿಂಗ ಆಗಲ್ವಾ? ಈಗ ಏನಾಗಲ್ಲ, ಅಷ್ಟು ಒಂದು ಫಸ್ಟ್ ಮೂರು ತಿಂಗಳು ಮತ್ತೆ ಎಂಟಿಗೆ 2 ತಿಂಗಳು ಅದಕ್ಕೆ ರಫ್ ಆಗುತ್ತೆ ಪಾಪ ಅವರಿಗೆ. ಎಲ್ಲಿ ಪ್ರಜೆ ಇಲ್ಲ, ವಿಡಿಯೋ ಬರ್ತಾರೆ ನೋಡ್ತೀರಾ ಈಗ ಮೊಬೈಲ್, ಫಸ್ಟ್ ಭಯಂಕರ ಟಫ್ ಆಗ್ತದೆ ಅವರಿಗೆ. ಬೋಟ್ ಎಲ್ಲ ಎಲ್ಲಿಂದ ಮಾಡಿಸೋಣ ಇದು? ಇಲ್ಲಿ ಸೈಡ್ ಇಲ್ಲಿ ಬೋಟ್ ಹಾಕುದು, ಇಲ್ಲೇ ಅದೊಂದು ಸುಮಾರು ಇಲ್ಲಿ ಉಂಟು, ಬೆಂಗಳೂರಲ್ಲಿ ಉಂಟು, ಕೂಳೂರಲ್ಲಿ ಉಂಟು, ಅದಲ್ಲಿ ನಮ್ಮ ಸಂಕ್ರಾಂತಿಯಲ್ಲಿ ಮಂಗಳೂರಲ್ಲಿ. ಬೋಟ್ ತಗೋಬೇಕಂದ್ರೆ ಎಷ್ಟು ಹಣ ಕಾಸ್ಟ್? ಒಂದು ಫಿಶಿಂಗ್ ಬೋಟ್ ಹಾಗಂದ್ರೆ ಬೋಡಿಗೆಲ್ಲ ಎಲ್ಲ ಒಂದು ಲೆಕ್ಕ ಹಾಕಿ ಫುಲ್ ಸಾಮಾನು ಬಲೆ ಎಲ್ಲ ಹಾಕಿ ಬಟ್ಟೆ ಹೋಗುವಾಗ ರೆಡಿ ಆಗ 2.5 ಲಕ್ಷ 2 ಕೋಟಿ ಆಗ್ತದೆ. 2.5 ಕೋಟಿ ಇದು ಫಿಶಿಂಗ್ ಬೋಟ್. ಮೀನು ನೋಡಿ ಗೈಸ್, ಇನ್ನೂ ಹಾಗೆ ಇಲ್ಲ ತೆಗೆದು. ಒಂದು ಸಲ ಹೋದ್ರೆ ಒಂದು 20-30 ಲಕ್ಷ ಲಾಭ ಆಗುತ್ತಂತೆ. ಹೆವಿ ದುಡ್ಡಿದೆ ಇದರಲ್ಲಿ, ಬಟ್ ಕಷ್ಟ ಇದೆ. ಬಟ್ ಓನರಿಗೆ ಅಂತ ಏನು ಕಷ್ಟ ಇಲ್ಲ, ಕೆಲಸ ಮಾಡೋರಿಗೆ ಕಷ್ಟ ಇದೆ. ಕೆಲಸದವ್ರಿಗೆ ಯಾವ ರೀತಿ ದುಡ್ಡು ಅಂತ ಅಂದರೆ ಪರ್ಸೆಂಟೇಜ್ ಲೆಕ್ಕ. ಸೊ 1 ಲಕ್ಷಕ್ಕೆ 25,000 ರೂಪಾಯಿ ಸಿಗುತ್ತಂತೆ. ಗೈಸ್ ನೋಡಿ, ಇದು ರೋಪು. ಸೊ ಏನಕ್ಕಂತ ಅಂದರೆ ಬಲೆ ಬಿಡೋದು, ಬಲೆ ಎಳಿಯೋದು ಇರುತ್ತಲ್ವ, ಸೊ ಅದಕ್ಕೆ ಈ ರೋಪ್ನ ಯೂಸ್ ಮಾಡ್ತಾರೆ. ನೋಡಿ ಇಲ್ಲಿ ಈ ರೀತಿ ಕಾಣಿಸುತ್ತೆ. ನಾನು ಎಷ್ಟು ಹೈಟಲ್ಲಿ ಕೂತಿದ್ದೀನಿ ಕಾಣಿಸ್ತಾ ಇದೆಯಲ್ವಾ? ಸೊ ಅಲ್ಲೇ ಬೋಟ್ ಮ್ಯಾನುಫ್ಯಾಕ್ಚರ್ ಆಗೋದಂತೆ. ಒಂದು ಬೋಟಿಗೆ ಇವಾಗ 2.5 - 3 ಕೋಟಿ ಇದೆಯಂತೆ. ಸೊ ಇಲ್ಲಿಂದ ಹೊರಡ್ತೀವಿ ನಾವು, ಮತ್ತು ರಿಟರ್ನ್ ಬೆಂಗಳೂರು ಹೋಗಬೇಕು. ಸೊ ಇಲ್ಲಿಂದ ಸೋಮೇಶ್ವರ ಬೀಚಿಗೆ ಹೋಗೋಣ. ಸೊ ನೆಕ್ಸ್ಟ್ ಯಾವಾಗಲಾದ್ರು ಸಿಕ್ಕಿದ್ರೆ ಇಲ್ಲಿಗೆ ಬಂದು ಕಾಂಟ್ಯಾಕ್ಟ್ ಮಾಡೋಣ. ಅಲ್ಲಿವರೆಗೂ ಬೈ ಬೈ. ಸೊ ಇಲ್ಲೊಂದು ನೋಡಿ, ಇಲ್ಲೊಂದು ಬೋಟ್ ಹೊರಡ್ತೀವಾಗ ಮೀನು ಹಿಡಿಯೋಕೆ ಹೊರಡುತ್ತೆ ನೋಡಿ ಗೈಸ್. ಸೊ ಆ ರೀತಿ ಎಲ್ಲ ಮೇಲ್ಗಡೆ ಹಾಕಿದ್ದಾರೆ ಅಂದರೆ ಪ್ಯಾಕ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಅರ್ಥ. ಕರಾವಳಿ ಉತ್ಸವ ಗೈಸ್. ನಾವಿವಾಗಿದ್ದೀವಿ ತಣ್ಣೀರು ಬಾವಿ ಬೀಚಿಗೆ ಹೋಗೋ ಬೋಟ್ ಕಡೆ. ಸೊ ತಣ್ಣೀರು ಬಾವಿಗೆ 2 ಕಡೆಯಿಂದ ಬರ್ಬೋದು. ಒಂದು ನಾರ್ಮಲಾಗಿ ಕಾರಲ್ಲೇ ಹೋಗ್ಬೋದು ತಣ್ಣೀರು ಬಾವಿ ಹತ್ರ. ಸೊ ನಾವಿವಾಗ ಬೋಟಲ್ಲಿ ದಾಡ್ಕೊಂಡು ತಣ್ಣೀರು ಬಾವಿ ಹತ್ರ ಹೋಗ್ತಾ ಇದ್ದೀವಿ. ಹೆಲಿಕಾಪ್ಟರ್ ಕೂಡ ಇದೆ. 3,500 ಕೊಟ್ಟರೆ ಇಡೀ ಬೀಚ್ ಸುತ್ತಿಸ್ತಾರಂತೆ ಮೇಲ್ಗಡೆ. ಟಿಕೆಟ್ ಎಷ್ಟು ಅಂತ ನೋಡೋಣ ಫಸ್ಟ್. ನೋಡಿ ಟೈಮಿಂಗ್ಸ್ 20 ರೂಪೀಸಲ್ಲಿ ಬೋಟ್ ಪ್ರವಾಸ. ನಮ್ಮದು ಬೋಟಿನಲ್ಲಿ ಪ್ರವಾಸ. ಸೊ ತಣ್ಣೀರು ಬಾವಿ ಕಡೆಗೆ. Jellyfish. ಮಂಗಳೂರು ಸ್ಮಾರ್ಟ್ ಸಿಟಿ ಲಿಮಿಟೆಡ್. ತಣ್ಣೀರು ಬಾವಿ ಎಂಟ್ರೆನ್ಸ್. ಅಲ್ಲ ಸೊ ಗೈಸ್, ಇವಾಗ ನಾವೊಂದು ಚಾಲೆಂಜ್ ಆಡ್ತಿದ್ದೀವಿ. ಸೊ ಏನಂತ ಅಂದರೆ ಆ ಬಾಟಲ್ನ ಇದ್ರ ಮೇಲ್ಗಡೆ ಕೂರಿಸ್ಬೇಕಾಗುತ್ತಾ ಅಂತ. ನೀರು ಕುಡಿಲಿ ಸ್ವಲ್ಪ. ಜಾಸ್ತಿ ಕುಡಿಬಿಡೋ, ಆಗಲ್ಲ. 3 ರೌಂಡ್ ನಿನಗೆ, 3 ರೌಂಡ್ ನನಗೆ. ಅಯ್ಯಯ್ಯೋ, ಆಗಲ್ಲ ಮಗ, ಆಗಲ್ಲ. ಇದು 2. ಅಯ್ಯೋ ಅಯ್ಯೋ, ಆಗಲ್ಲ ಮಚ್ಚ. ಅಲ್ಲಿ ಪ್ಲೇಸ್ ನೋಡಿ, ಇದೇ ಬೀಚ್. ಸಂಜೆ ಟೈಮ್ ಬರ್ಬೇಕಿತ್ತು ನಾವು. ಆಗಲ್ಲ ಮಚ್ಚ. ಗೈಸ್ ಹೆವಿ ಸುಸ್ತಾಗ್ಬಿಟ್ಟಿದ್ದೀನಿ. 2 ದಿನದಿಂದ ಜರ್ನಿ ಮಾಡಿ, 2 ದಿನದಿಂದ ಮಂಗಳೂರಲ್ಲಿ, ಉಡುಪಿ ಎಲ್ಲ ಸುತ್ತಾಡಿ. ಸೊ ಇವತ್ತಿಗೆ ಇಷ್ಟ ಆಗಿತ್ತು ನಮ್ಮ ವ್ಲಾಗು. ಸೊ ವಿಡಿಯೋ ಇಷ್ಟ ಆದರೆ ಒಂದು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಹೀಗೆ ನೆಕ್ಸ್ಟು ಏನೇನು ವೀಡಿಯೋ ಮಾಡ್ಬೋದು, ಏನು ವೀಡಿಯೋ ಮಾಡಿ ತೋರಿಸಿ ಅಂತ ಹೇಳಿ. ಸೊ ವೀಡಿಯೋ ಮಾಡಿ ತೋರಿಸ್ತೀನಿ. ಸೊ ಅಲ್ಲಿವರೆಗೂ ಸಪೋರ್ಟ್ ಮಾಡಿ. ಬಾಯ್ ಬಾಯ್.